ದೆಹಲಿಯಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ದೆಹಲಿಯಿಂದ ಬೆಂಗಳೂರಿಗೆ ಈಗ ಆಪರೇಷನ್ ಕಮಲದ ಕಸರತ್ತು ಶಿಫ್ಟ್ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಮತ್ತು ನಾಳೆ ಶಾಸಕರು ದೆಹಲಿಯಲ್ಲಿ ಇರಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಂತಹ ದೆಹಲಿ ನಾಯಕರು ಇದೀಗ ವಾಪಸ್ ಅವರನ್ನ ಬೆಂಗಳೂರಿಗೆ ಸಂಜೆ 4 ಗಂಟೆ ಅಷ್ಟೊತ್ತಿಗೆ ಕಳಿಸ್ತಾರಂತೆ. ಸಂಜೆ 4 ಗಂಟೆಗೆ ಬೆಂಗಳೂರಿಗೆ ತೆರಳೋದಕ್ಕೆ ಬಿಜೆಪಿ ಶಾಸಕರಿಗೆ ಈಗಾಗಲೇ ಬಿಜೆಪಿ ಹೈಕಮಾಂಡ್ನಿಂದ ಸೂಚನೆ ಸಿಕ್ಕಿದೆ. ದೆಹಲಿಯಿಂದ ಬೆಂಗಳೂರಿಗೆ ತೆರಳೋದಕ್ಕೆ ಸೂಚನೆಯನ್ನು ಕೊಟ್ಟಿದೆ ಬಿಜೆಪಿ ಹೈಕಮಾಂಡ್. 2-3 ದಿನ ಸುಮ್ಮನೆ ಒಂದು ರೀತಿ ತಟಸ್ಥವಾಗಿರೋಣ, ಕಾದು ನೋಡೋಣ, ನಂತರ ಹೈಕಮಾಂಡ್ ಪ್ಲಾನನ್ನು ರೂಪಿಸೋದಕ್ಕೆ ಸಿದ್ಧವಾಗಿದೆಯಂತೆ. 1 ಗಂಟೆ ನಡೆಯಲಿರುವ ಈ ಒಂದು ಸಭೆಯ ನಂತರ ಶಾಸಕರೆಲ್ಲರೂ ಕೂಡ ಬೆಂಗಳೂರಿನ ಕಡೆ ಮುಖ ಮಾಡ್ತಾರೆ. ನಾಳೆವರೆಗೂ ಅವರು ಕಾಯೋದಿಲ್ಲ. ಸೊ ಇದು ದೆಹಲಿಯಿಂದ ಬರ್ತಾ ಇರುವಂಥ ಬ್ರೇಕಿಂಗ್ ನ್ಯೂಸ್. ಸಂಕ್ರಾಂತಿಯ ನಂತರದ ಕ್ರಾಂತಿಗೆ ಒಂದು ಮಟ್ಟದ ಬ್ರೇಕ್, ಇಲ್ಲಿಗೆ 2-3 ದಿನಗಳ ಬ್ರೇಕ್ ಸಿಕ್ಕಿದೆ. ಸೊ ಆ ನಂತರ ಏನಾಗುತ್ತೆ, ಸ್ವಲ್ಪ ದಿನ ಕಾದು ನೋಡೋಣ ಏನಾಗುತ್ತೆ ಅನ್ನುವಂಥದ್ದು. ಯಾಕಂದರೆ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ವಾ ಕಾಂಗ್ರೆಸ್ನ ಶಾಸಕರು ಬಿ ಜೆ ಪಿಗೆ ಬರೋದಕ್ಕೆ ತಯಾರಾಗಿದ್ದಾರಾ ಇಲ್ವಾ, ಅದು ದೆಹಲಿಯ ನಾಯಕರ ಮನಸ್ಸನ್ನು ಕಾಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಯಾಕಂದರೆ ಈಗಾಗಲೇ 2 ದಿನಗಳವರೆಗೂ ಕಂಟಿನ್ಯೂ ಆದಂಥ ಈ ಸಭೆ ಅರ್ಧಕ್ಕೆ ಮೊಟಕುಗೊಳ್ತಾ ಇದೆ ಅಂತಂದರೆ ಇವತ್ತು ಸಂಜೆಗೆ ಅವರು ಅಲ್ಲಿಂದ ಬೀಳ್ಕೊಡ್ತಾ ಇದ್ದಾರೆ ಅಂತಂದರೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದ ಎಲ್ಲ ಶಾಸಕರು ಕೂಡ ಅಲ್ಲಿದ್ದಾರೆ, ಸಂಸದರಿದ್ದಾರೆ. ಸೊ ಅವರೆಲ್ಲರ ಒಂದು ರಣತಂತ್ರ ಏನಾಗಿದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಇದೀಗ ಅನುಮಾನಗಳನ್ನು ಹುಟ್ಟು ಹಾಕ್ತಾ ಇದೆ. ಬನ್ನಿ ಹಾಗಿದ್ರೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸ್ವಾತಿ ಚಂದ್ರಶೇಖರ್ ದೆಹಲಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಸ್ವಾತಿ, ಬೆಂಗಳೂರಿಗೆ ತೆರಳೋದಕ್ಕೆ ಬಿಜೆಪಿ ಶಾಸಕರಿಗೆ ಬಿಜೆಪಿ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿದೆ 1 ಗಂಟೆಯಲ್ಲಿ ನಡೆಯುವಂತಹ ಒಂದು ಸಭೆಯ ನಂತರ. ನಾಳೆವರೆಗೂ ಕೂಡ ಕಾದು ನೋಡುವ ತಂತ್ರವನ್ನು ಇಟ್ಕೊಂಡಿದ್ರು, ಬಟ್ ಇವತ್ತು ಯಾಕೆ ವಾಪಸ್ ಕಳಿಸ್ತಾ ಇದ್ದಾರೆ? 2-3 ದಿನ ಕಾದು ನೋಡೋಣ ಅಂತಂದರೆ ಯಾವ ರೀತಿಯಾದಂತಹ ಒಂದು ಊಹಾಪೋಹಗಳಿಗೆ ಇದು ಕಾರಣ ಆಗ್ತಾ ಇದೆ ಅಂತ ಸ್ವಾತಿ? ಗುರುಪ್ರಸಾದ್, ಒಂದು ಕಡೆ ದೆಹಲಿಯಲ್ಲಿ ಎಲ್ಲ ಶಾಸಕರನ್ನ ಉಳಿಸ್ಕೊಳ್ಳೋದಕ್ಕೆ ಕಾರಣನೇ ಆಪರೇಷನ್ ಕಾಂಗ್ರೆಸ್ ಅನ್ನುವಂತಹ ಮಾಹಿತಿಯನ್ನ ಈಗಾಗಲೇ ನಾವು TV5 ನಲ್ಲಿ ಬ್ರೇಕ್ ಮಾಡಿದ್ವಿ. ಸೊ ಹಾಗಾದ್ರೆ ಒಂದಷ್ಟು ಶಾಸಕರು ಆಪರೇಷನ್ ಕಾಂಗ್ರೆಸ್ ಮಾಡೋದಕ್ಕೆ ನಾವು ನಿನ್ನೆ ಮೊನ್ನೆ ಬಂದಂತಹ ಶಾಸಕರಲ್ಲ, ನಾವೆಲ್ಲ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಅನ್ನುವಂತಹ ಒಂದು ಮನದಟ್ಟನ್ನ ಬಿಜೆಪಿಯ ಹೈಕಮಾಂಡ್ಗೆ ಮತ್ತು ರಾಜ್ಯಾಧ್ಯಕ್ಷರಾದಂತಹ ಯಡಿಯೂರಪ್ಪನವರಿಗೆ ನೀಡಿರುವಂತಹ ಕಾರಣ, ಒಂದಷ್ಟು ಜನ ನಾಳೆ ಹಬ್ಬ ಇರುವಂತಹ ಕಾರಣ ನಾವು ಸಂಕ್ರಾಂತಿಗೆ ಮನೆಗೆ ಹೋಗಲೇಬೇಕು ಅಂತ ಪಟ್ಟು ಹಿಡಿದು ಕೂತ್ಕೊಂಡಂತ ಕಾರಣ ಎಲ್ಲಾ ಶಾಸಕರನ್ನು ಸರಿ ಬೆಂಗಳೂರಿಗೆ ಕಳಿಸೋಣ, ಸಂಕ್ರಾಂತಿ ಹಬ್ಬದ ನಂತರವೇ ಈ ಒಂದು ಆಪರೇಷನ್ ಕಮಲವನ್ನ ಒಂದಿಷ್ಟು ಸೂಕ್ತ ತಂತ್ರಗಳನ್ನ ಹೂಡಿ ಮಾಡೋಣ ಅನ್ನುವಂತಹ ಸೂಚನೆ ಹೈಕಮಾಂಡ್ ಈಗ ರಾಜ್ಯ ನಾಯಕರಿಗೆ ನೀಡಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಈ ಒಂದು ಕಡೆ ಬಿಜೆಪಿ ಆಪರೇಷನ್ ಕಮಲವನ್ನ ನಡೆಸುತ್ತೆ ಅನ್ನುವಂತಹ ಒಂದಿಷ್ಟು ಊಹಾಪೋಹಗಳು ಸೃಷ್ಟಿಯಾಗ್ತಿದ್ದ ಹಾಗೆಯೇ ಕಾಂಗ್ರೆಸ್ ಪಾಳ್ಯದಲ್ಲೂ ಕೂಡ ಒಂದಷ್ಟು ತಲ್ಲಣ ಉಂಟಾಗಿದೆ. ಅಷ್ಟೇ ಅಲ್ಲ, ಇಂದು ಬೆಳಗ್ಗೆ ಲಲಿತ್ ಅಶೋಕ್ನಲ್ಲಿ ಕರೆದಂತಹ ಒಂದು ಸಭೆಯಲ್ಲಿ ಎಲ್ಲಾ ಕಾಂಗ್ರೆಸ್ನ ಶಾಸಕರು ಭಾಗಿಯಾಗಿದ್ದಾರೆ. 2-3 ಕಾಂಗ್ರೆಸ್ನ ಕಟ್ಟಾಳುಗಳು ಅಂತ ಹೇಳುವಂತಹ ಶಾಸಕರನ್ನ ಹೊರತುಪಡಿಸಿ. ಸೊ ಹಾಗಾಗಿ ಈ ಒಂದಿಷ್ಟು ಹೈ ಅಲರ್ಟ್ ಮಧ್ಯೆ ಒಂದಿಷ್ಟು ಶಾಸಕರು ಬೆಂಗಳೂರಿಗೆ ಹೋಗಬೇಕು ಅಂತ ಕೇಳಿದ್ದು, ಮತ್ತೆ ಸಂಕ್ರಾಂತಿಯ ಹಬ್ಬ ನಾಳೆ, ಮತ್ತೊಂದು ಕಡೆ ಶ್ರೀಗಳ ಆರೋಗ್ಯದಲ್ಲಿ ಕೂಡ ಚೇತರಿಕೆ ಕಾಣದೇ ಇರುವಂತಹ ಈ ಎಲ್ಲ ಕಾರಣಗಳನ್ನ ಇಟ್ಕೊಂಡು ಬಹುಶಃ ಇವತ್ತು ಸಂಜೆ 4 ಗಂಟೆ ಅಥವಾ 5 ಗಂಟೆ ಸರಿಸುಮಾರಿಗೆ ಬೆಂಗಳೂರಿಗೆ ಎಲ್ಲ ಶಾಸಕರು ತೆರಳುವಂತಹ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಗುರುಪ್ರಸಾದ್, ಓಕೆ, ಒಂದು ಕಡೆ ಈಗ ಆಪರೇಷನ್ ಕಮಲದ ಕಸರತ್ತು ಶಿಫ್ಟ್ ಆಗಿದೆ, ಬಟ್ ಇಲ್ಲಿಂದ ಸುಮ್ಮನೆ ಕೂರುವಂತಹ ಪ್ರಯತ್ನ ಕೂಡ ನಿಲ್ಲೋದಿಲ್ಲ ಅನ್ನುವಂಥದ್ದು. ಯಾಕೆಂದರೆ ಮುಂದೆ 2-3 ದಿನಗಳ ನಂತರ, ಯಾಕೆಂದರೆ ಒಂದು ಡೆಡ್ಲೈನನ್ನು ಕೊಟ್ಟಿದ್ದರು, ಸಂಕ್ರಾಂತಿ ಹೊತ್ತಿಗೆ ಏನಾದರೂ ದೊಡ್ಡ ಬೆಳವಣಿಗೆ ಆಗುತ್ತೆ ಅಂತ. ಸೊ ಈಗ ಅವರು ಎಕ್ಸ್ಪೆಕ್ಟ್ ಮಾಡಿದಂತಹ ಕಾಂಗ್ರೆಸ್ನ ಶಾಸಕರು ಸಂಪರ್ಕದಲ್ಲಿದ್ದಾರೆ. ಯಾಕೆಂದರೆ ಬೆರಳೆಣಿಕೆಯಷ್ಟು ಶಾಸಕರು ಮಾತ್ರ ರಾಜ್ಯ ಕಾಂಗ್ರೆಸ್ ನಾಯಕರ ಕೈಗೆ ಸಿಗ್ತಾ ಇಲ್ಲ, ಅದು ಅವ್ರಿಗೆ ಗೊತ್ತಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ BJP ಸಂಪರ್ಕದಲ್ಲಿ ಇದ್ದಾರಾ ಅಂತ? ಗುರುಪ್ರಸಾದ್, ಸದ್ಯಕ್ಕೆ 8 ಶಾಸಕರು ಕಾಂಗ್ರೆಸ್ ಇಂದ ಬಿಜೆಪಿಗೆ ಬರೋದಕ್ಕೆ ತಯಾರಾಗಿದ್ದಾರೆ. ಆದರೆ ಬೇಕಾಗಿರುವಂತಹ ನಂಬರ್ 16 ಅಲ್ಲ 20 ಅನ್ನೋದನ್ನ ಬಿಜೆಪಿಯು ಕೂಡ ಅರ್ಥಕೊಂಡಿದೆ. ಯಾಕೆಂದ್ರೆ ಆಪರೇಷನ್ ಕಮಲ ಏನಾದರೂ ನಡೆಸಿದ್ರೆ ಆಪರೇಷನ್ ಕಾಂಗ್ರೆಸ್ ನಡೆಸೋದಕ್ಕೆ ಈಗಾಗಲೇ ಕಾಂಗ್ರೆಸ್ಸಿನ ಶಾಸಕರು ಮತ್ತೆ ಒಂದು ಕಡೆ ದಿನೇಶ್ ಗುಂಡೂರಾವ್, ಪರಮೇಶ್ವರ್, ಸಿದ್ದರಾಮಯ್ಯ, ಮತ್ತೊಂದು ಕಡೆ ಕುಮಾರಸ್ವಾಮಿ ಇವರು ಕೂಡ ಸಿದ್ಧವಾಗಿ ಇದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿರುವಂತಹ ಕಾರಣ. ಸೊ ಹಾಗಾಗಿ 20 ನಂಬರ್ ಅನ್ನೋದು ಇಟ್ಸ್ ಹ್ಯೂಜ್. ಸೊ ಈ 20 ನಂಬರ್ ಶಾಸಕರನ್ನ ತೆಗೆದುಕೊಂಡು ಬರೋದಕ್ಕೆ ಈಗ ಬಿಜೆಪಿ ಮಾಡ್ತಿರುವಂತಹ ಪ್ರಯಾಸ ನಡೀತಾ ಇದೆ. ಆದ್ರೆ ಅದು ಯಾಕೋ ನಾಳೆ ಮತ್ತು ನಾಡಿದ್ರಲ್ಲಿ ಆಗೋ ಲಕ್ಷಣಗಳು ಕಾಣ್ತಾ ಇಲ್ಲ. ಬಿಜೆಪಿ ಕೊಟ್ಟಂತಹ ಡೆಡ್ಲೈನ್ ಇದು ಕೂಡ ಮತ್ತೊಂದು ಡೆಡ್ಲೈನ್ ಆಗುತ್ತಾ ಅನ್ನುವಂತಹ ಒಂದಿಷ್ಟು ಏನ್ ಹೇಳ್ತಾರೆ ಚಿತ್ರಣವೂ ಕೂಡ ಇಲ್ಲಿ ಮೂಡ್ತಾ ಇದೆ. ಬಟ್ ಒಂದಂತೂ ಸ್ಪಷ್ಟ, ಇನ್ನು 15 ದಿನಗಳಲ್ಲಿ ಏನೋ ಮಾಡಿ ಸಾಧಿಸ್ತೀವಿ ಅಂತ ಬಿಜೆಪಿ ನಾಯಕರು ಹೇಳ್ತಾ ಇದ್ರು ಕೂಡ, ನೀವ್ ಏನ್ ಮಾಡ್ತಿರೋ ನಾವು ನೋಡ್ತೀವಿ ಅಂತ ಕಾಂಗ್ರೆಸ್ ಮತ್ತು JDS ನ ನಾಯಕರು
ಬೆಂಗಳೂರಿನಲ್ಲಿ ಸ್ಕೆಚ್ ಹಾಕ್ತಿದ್ದಾರೆ ಗುರುಪ್ರಸಾದ್. ಥ್ಯಾಂಕ್ ಯು ಸ್ವಾತಿ ಮಾಹಿತಿಗೆ.